ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಸೇರ್ತಕ್ಕಂತೆಲ್ಲ ನನ್ನ ಪ್ರೀತಿಯ ಗೌರವಾನ್ವಿತ ಪತ್ರಕರ್ತ ಮಿತ್ರರೇ, ಅತ್ಯಂತ ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯನ್ನು ದೇಶದ ಜನ, ವಿಶೇಷವಾಗಿ ನಮ್ಮ ಕರಾವಳಿಯ ಜನ ಅನುಭವಿಸ್ತಿದ್ದಾರೆ. ಒಂದು ಕಡೆಯಲ್ಲಿ ಕೋವಿಡಿನ ಮಹಾಮಾರಿಯ ಹಾವಳಿ, ಇನ್ನೊಂದು ಕಡೆಯಲ್ಲಿ ಆರ್ಥಿಕವಾದಂಥ ಸಂಕಷ್ಟಗಳನ್ನು ಎಲ್ಲ ವರ್ಗದ ಜನರು ಅನುಭವಿಸ್ತಿದ್ದಾರೆ. ಆಸ್ಪತ್ರೆಗಳು ಮತ್ತು ಮೆಡಿಕಲ್ ಶಾಪ್ಗಳು ಹೊರತುಪಡಿಸಿದರೆ ಬೇರೆ ಎಲ್ಲರೂ ಕೂಡ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ನಿನ್ನೆಯ ದಿವಸ ಮುಖ್ಯಮಂತ್ರಿಗಳು ರಾಜ್ಯದ ಕೆಲವೊಂದು ವರ್ಗಕ್ಕೆ ಆರ್ಥಿಕ ಪುನಶ್ಚೇತನ ನೀಡಲಿಕ್ಕೆ ಬಯಸಿ 1,250 ಕೋಟಿಯ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಅದು ಎಲ್ಲಿಯವರೆಗೆ ತಲುಪುತ್ತೆ ಜನರಿಗೆ ಅಂತ ಆ ಸಂಶಯಗಳು ನನ್ನ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಈಗಲೂ ಇದೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಆದರೆ ಆ ಪ್ಯಾಕೇಜ್ ಘೋಷಣೆ ಮಾಡುವಾಗ ಎಲ್ಲೋ ಒಂದು ಕಡೆಯಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸಿದ್ದಾರೆ. ಕೆಲವು ವರ್ಗದ ಜನರನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಕೆಲವು ವರ್ಗದ ಜನರನ್ನು ಮಾತ್ರ ಗುರುತಿಸುವಂಥದ್ದು, ಇದು ಹೆಚ್ಚಿನ ಅಂಶ ಅತ್ಯಂತ ಸಮಾಧಾನ ಆಗುವ ಬದಲಿಗೆ ಅತ್ಯಂತ ನೋವಿನ ಸಂಗತಿಯಾಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗ್ತದೆ. ನಮ್ಮ ಕರಾವಳಿ ಜಿಲ್ಲೆಗಳು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಬಹಳಷ್ಟು ಆರ್ಥಿಕ ಶಕ್ತಿ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಯಾವುದಿದ್ರೆ ಅದು ಮೀನುಗಾರಿಕೆ. ಕರಾವಳಿಯಲ್ಲಿ ಮೀನುಗಾರಿಕೆ ಒಳ್ಳೆಯದಾಯಿತು ಅಂದರೆ ಎಲ್ರಿಗೂ ಒಳ್ಳೆ ವ್ಯಾಪಾರ. ಪುತ್ತೂರಿನ ಅಂಗಡಿಯವನಿಗೂ ಒಳ್ಳೆ ವ್ಯಾಪಾರ, ಸುಳ್ಯದ ಅಂಗಡಿಯವನಿಗೂ ವ್ಯಾಪಾರ. ಇಡೀ ಜಿಲ್ಲೆಗೆ ಅದರ ಒಂದು ಶಕ್ತಿ ಪಸರಿಸುತ್ತೆ. ಕರಾವಳಿಯ ಮೀನುಗಾರಿಕೆ ವಿಫಲವಾದಾಗ ಅದರ ದುಷ್ಪರಿಣಾಮ ಎಲ್ಲ ವರ್ಗದ ಜನರ ಮೇಲೆ ಬೀಳುವಂಥದ್ದನ್ನು ನಾವು ಕಾಣ್ತಾ ಬಂದಿದ್ದೇವೆ. ಪ್ರಾಯಶಃ ನನಗೊಂದು 30-40 ವರ್ಷದ ಮೀನುಗಾರಿಕೆಯಲ್ಲಿರ್ತಕ್ಕಂಥ ಅನುಭವದಲ್ಲಿ ಇವತ್ತಿನ ದುಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಮೀನುಗಾರಿಕೆಗೆ ಯಾವತ್ತೂ ಬಂದಿಲ್ಲ ಎಂಬತಕ್ಕಂಥದ್ದು, ನಭೂತೋ ಎಂಬತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೀನುಗಾರಿಕೆಯನ್ನು ನಂಬಿಕೊಂಡು ಭಾಳಷ್ಟು ಜನ ಇದ್ದಾರೆ. ಕಟ್ಟ ಕಡೆಯ ಆ ಮೀನನ್ನು ತಲೆ ಮೇಲೆ ಹೊತ್ಕೊಂಡು ಮಾರಾಟ ಮಾಡ್ತಕ್ಕಂಥವರಿಂದ ಹಿಡಿದು, ಲೋಡರ್ಸಿಂದ ಹಿಡಿದು, ವಾಹನ ಚಾಲಕರಿಂದ ಹಿಡಿದು, ದೋಣಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಂದ ಹಿಡಿದು, ಮೀನುಗಾರಿಕಾ ದೋಣಿಯನ್ನು ನಡೆಸುವವರಿಗಿಂತ ಹಿಡಿದು, ಮತ್ತು ಈ ಮೀನು ಬಂದಾಗ ಅದನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಮೀನುಗಾರಿಕಾ ಘಟಕಗಳು, ಹೀಗೆ ತಲೆದಿಂದ ಬುಡದವರೆಗೆ ಮೀನುಗಾರಿಕೆಯ ಪ್ರತಿ ಕ್ಷೇತ್ರ ಇವತ್ತು ಹೊಡೆತಕ್ಕೆ ಒಳಗಾಗಿದೆ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ, ನಿಮ್ಮ ಮೂಲಕ ಜನರ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಇವತ್ತು ಮೀನುಗಾರಿಕೆಯಲ್ಲಿ ವಿಶೇಷವಾಗಿ ಡೀಸೆಲ್ ಸಬ್ಸಿಡಿ, ಅಭಯ್ ಚಂದ್ರ ಅವರು ಮೀನುಗಾರಿಕಾ ಮಂತ್ರಿಗಳಾಗಿದ್ದಾಗ ಡೈರೆಕ್ಟ್ ಟ್ರಾನ್ಸ್ಫರ್ ಟು ಬ್ಯಾಂಕ್ಸ್ ಅಂತಕ್ಕಂಥ ಹರ್ಷಗುಪ್ತ ಅವರು ಕಾರ್ಯದರ್ಶಿ ಇದ್ದಾಗ ಒಂದು ಹೊಸ ನಿಯಮವನ್ನು ತಂದರು. ಅವರ ಕಾಲದಲ್ಲಿ ಆಗಲಿ ಅಥವಾ ನಾನು ಮೀನುಗಾರಿಕಾ ಮಂತ್ರಿ ಆಗಿದ್ದಾಗ ಆ ಸಬ್ಸಿಡಿಯನ್ನು ಕ್ಲಪ್ತ ಸಮಯದಲ್ಲಿ ಮೀನುಗಾರರ ಖಾತೆಗೆ ಜಮಾ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ವಿ. ಇವತ್ತು ಇಂಥ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಡಿಸೆಂಬರಿಂದ 6 ತಿಂಗಳಾಯಿತು ಮೀನುಗಾರರಿಗೆ ಸಿಗಬೇಕಾದಂಥ ಡೀಸೆಲ್ ಸಬ್ಸಿಡಿಯ ಹಣವನ್ನು ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ.
ಒಂದು ಕಡೆಯಲ್ಲಿ ಡೀಸೆಲ್ ದರ ಏರಿಕೆಯಿಂದ ಮೀನುಗಾರರು ತತ್ತರಿಸಿರುವಂತಹ ಪರಿಸ್ಥಿತಿಯಲ್ಲಿ, ಇನ್ನೊಂದು ಕಡೆಯಲ್ಲಿ ಡೀಸೆಲ್ ಸಬ್ಸಿಡಿಯನ್ನು ಕ್ಲಪ್ತ ಸಮಯಕ್ಕೆ ಬಿಡುಗಡೆ ಮಾಡದೆ ಸಂಕಷ್ಟದಲ್ಲಿರ್ತಕ್ಕಂಥ ಮೀನುಗಾರಿಕಾ ದೋಣಿಯನ್ನು ನಡೆಸ್ತಕ್ಕಂಥವರಿಗೆ ಒಂದು ಕೊಡಲಿ ಏಟು ಬಿದ್ದಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಎರಡನೇದು, ಮೀನುಗಾರಿಕಾ ಕೈಗಾರಿಕೆಯನ್ನು ಮಾಡ್ತಕ್ಕಂಥವ್ರು. ಕೈಗಾರಿಕೆಯವರು ಲಾಭದಾಯಕವಾಗಿದ್ದರೆ ಮಾತ್ರ ಅಲ್ವ ಅದರ ಬೆನಿಫಿಟ್ ಕೊನೆಯವರೆಗೆ ಮುಟ್ಟೋದು. ಇವತ್ತು ಫ್ರೀಸಿಂಗ್ ಪ್ಲಾಂಟ್ಗಳು ಸಂಕಷ್ಟದಲ್ಲಿದೆ, ಫಿಶ್ ಮಿಲ್ ಫ್ಯಾಕ್ಟ್ರಿಗಳು ಸಂಕಷ್ಟದಲ್ಲಿದೆ, ಸುರ್ಮಿ ಫ್ಯಾಕ್ಟ್ರಿಗಳು ಸಂಕಷ್ಟದಲ್ಲಿದೆ. ಕಾರಣ, ಕಳೆದ ಜನವರಿಯಿಂದ ಮೀನು ರಫ್ತಿಗೆ, ಈ ಫ್ರೋಝನ್ ಫಿಶ್ ಇರಲಿ, ಸುರ್ಮಿ ಇರಲಿ, ಫಿಶ್ ಮಿಲ್ ಇರಲಿ, ರಫ್ತು ಮಾಡುವಾಗ ಹಿಂದಿನ ಸರ್ಕಾರಗಳು ಭಾಳಷ್ಟು ಬೆನಿಫಿಟ್ಸ್ ಕೊಡ್ತಿತ್ತು, ಎಕ್ಸ್ಪೋರ್ಟ್ ಬೆನಿಫಿಟ್ಸ್, ರಫ್ತಾಗುವಂತಹ ಕೆಲವು ಬೆನಿಫಿಟ್ಸ್. ಈಗಿನ ಸರ್ಕಾರ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದೆ. ನೋ ಬೆನಿಫಿಟ್ಸ್ ಆರ್ ಬೀಯಿಂಗ್ ಗಿವನ್ ಟು ಎಕ್ಸ್ಪೋರ್ಟ್ಸ್ ಆಫ್ ಫಿಶ್ ಆರ್ ಇಟ್ಸ್ ವೆರೈಟೀಸ್. ಹಾಗಾಗಿ ಆ ಸಂಸ್ಕರಣಾ ಘಟಕಗಳು ನಷ್ಟವನ್ನು ಅನುಭವಿಸ್ತಿದೆ. ಆ ಬೆನಿಫಿಟ್ ಸಿಕ್ಕಿದ್ರೆ ಅದು ಆಟೋಮೆಟಿಕಲಿ ಮೀನುಗಾರರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಯಾಕಂದರೆ ಉತ್ತಮ ಧಾರಣೆ ಸಿಗುತ್ತೆ. ಆ ಬೆನಿಫಿಟ್ಗಳೇ ಸಿಗದೆ ಹೋದರೆ ಸಂಸ್ಕರಣಾ ಘಟಕಗಳು ನಡೆಸಲಿಕ್ಕೆ ಕಷ್ಟ. ಒಂದು ಕಡೆಯಲ್ಲಿ ಬೆನಿಫಿಟನ್ನು ಸ್ಟಾಪ್ ಮಾಡಿದ್ದಾರೆ, ಇನ್ನೊಂದು ಕಡೆಯಲ್ಲಿ GST, ಮೀನುಗಾರಿಕಾ ಸಲಕರಣೆಗಳ ಮೇಲೆ GST, ಮೀನುಗಾರಿಕಾ ನೆಟ್ ಮೇಲೆ ಏನು ಬಲೆ ಹೇಳ್ತೇವೆ ಅದಕ್ಕೆ GST, ಫಿಶ್ ಮಿಲ್ ಮೇಲೆ GST 0% ಇತ್ತು ಹಿಂದೆ, ಅದನ್ನು 5%ಗೆ ಏರಿಸಿದರು. ಮೀನಿನ ಎಣ್ಣೆಯ ಮೇಲೆ GST ಹಿಂದೆ 5% ಇತ್ತು, ಅದನ್ನು 12%ಗೆ ಏರಿಸಿದರು. ಫಿಶ್ ಸೊಲ್ಬಲ್ ಪೇಸ್ಟ್ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದೆ, ಅದರ GST 0% ಇತ್ತು, 18%ಗೆ ಏರಿಸಿದರು. ಅಂದರೆ ಟ್ಯಾಕ್ಸ್ ಹಾಕೋದ್ರಲ್ಲಿ ಬಹಳ ಉತ್ಸಾಹವನ್ನು ತೋರಿಸಿ ಸಬ್ಸಿಡಿ ಮತ್ತು ಇತರ ಸೌಲಭ್ಯಗಳನ್ನು ಕೊಡುವಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಹಳಷ್ಟು ಬೇಜವಾಬ್ದಾರಿತನದಿಂದ ನಡೆದಿದೆ ಮೀನುಗಾರರ ಬಗ್ಗೆ ಅಂತಕ್ಕಂಥದ್ದನ್ನು ನಾನು ಒಬ್ಬ ಮಾಜಿ ಮೀನುಗಾರಿಕಾ ಮಂತ್ರಿಯಾಗಿ ಈಗಲೇ ಅಭಯ್ ಚಂದ್ರ ಜೈನ್ ನನಗೆ ನೆನಪಿಸಿಕೊಂಡ್ರು. ಇನ್ಲ್ಯಾಂಡ್ ಫಿಷರ್ಮೆನ್ ಯಾರಿದ್ದಾರೆ, ಒಳನಾಡು ಮೀನುಗಾರರು, ಅವರ ಪರಿಸ್ಥಿತಿ ಇನ್ನಷ್ಟು ಕಷ್ಟದಾಯಕ. ನಮ್ಮ ಕರಾವಳಿ ಮೀನುಗಾರರು ಸ್ವಲ್ಪ ಆದರೂ ಆರ್ಥಿಕವಾಗಿ ಸಬಲರಾಗಿದ್ದರೆ ನಮ್ಮ ಒಳನಾಡು ಮೀನುಗಾರರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಅದನ್ನು ಕಂಡು ನಾನು ಮೀನುಗಾರಿಕಾ ಮಂತ್ರಿಯಾಗಿದ್ದಾಗ ಇನ್ಲ್ಯಾಂಡ್ ಫಿಶರೀಸ್ ಪಾಲಿಸಿಯನ್ನು ಬದಲಾಯಿಸಿ ಈ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು, ದೊಡ್ಡ ದೊಡ್ಡ ಉದ್ಯಮಿಪತಿಗಳು ಮೀನಿನ ಟ್ಯಾಂಕನ್ನು ಟೆಂಡರ್ ಮೂಲಕ ತೆಗೆದುಕೊಂಡು ನಮ್ಮ ಮೀನುಗಾರರು ಹಕ್ಕಿನಿಂದ ಬದುಕಬೇಕಾದಂಥ ಅವರ ಹಕ್ಕನ್ನು ಕಸಿದು ಅವರನ್ನು ಕೆಲಸಕ್ಕೆ, ಕೂಲಿ ಕೆಲಸಕ್ಕೆ ನೇಮಕ ಮಾಡುವಂಥ ಒಂದು ವ್ಯವಸ್ಥೆ ಇನ್ಲ್ಯಾಂಡ್ ಫಿಶರೀಸಲ್ಲಿ ನಡೀತಾ ಇತ್ತು. ನಾನು ಅದನ್ನು ಬದಲಾಯಿಸಿ ಮೀನುಗಾರರಿಗೆ ಟೆಂಡರ್ನಲ್ಲಿ ಅವಕಾಶ ಕೊಟ್ಟು ಅವರಿಗೆ ಅಲಾಟ್ಮೆಂಟ್ ಮಾಡಬೇಕು. ಅದು ನದಿ ಇರ್ಬೋದು, ಹಳ್ಳ ಪಳ್ಳ ಅಥವಾ ಡ್ಯಾಮು, ರಿಸರ್ವಯರು ಎಲ್ಲವನ್ನೂ ಕೂಡ ಕೊಡಬೇಕಂತಕ್ಕಂಥ ನಿಯಮವನ್ನು ಮಾಡಿದ್ದೆ. ಆದರೆ ನನ್ನ ಅಧಿಕಾರಾವಧಿ ಮುಗಿದ ಮೇಲೆ ಆ ಇನ್ಲ್ಯಾಂಡ್ ಫಿಶರೀಸ್ ಪಾಲಿಸಿಯನ್ನು ಯಾರೋ ಸ್ಟೇ ತಗೊಂಡು ಬಂದಿದ್ದಾರೆ ಹೈಕೋರ್ಟ್ನಿಂದ. ಅದನ್ನು ಇವತ್ತಿನವರೆಗೆ ವೆಕೇಟ್ ಮಾಡಲಿಕ್ಕೆ ಈ ಸರ್ಕಾರದಲ್ಲಿ ಆಗಲಿಲ್ಲ. ಮೀನುಗಾರರಿಗೆ ಬದುಕು ಕೊಡ್ತಕ್ಕಂಥ ಒಂದು ಪಾಲಿಸಿಯನ್ನು ಹೈಕೋರ್ಟ್ನಲ್ಲಿ ಫೈಟ್ ಮಾಡಿ ಅದನ್ನು ಸರ್ಕಾರದ ಪರವಾಗಿ, ಮೀನುಗಾರರ ಪರವಾಗಿ ಅದನ್ನು ವ್ಯವಸ್ಥೆ ಮಾಡುವಂಥ ಕೆಲಸವೂ ಆಗಲಿಲ್ಲ. ಇನ್ನು ಮೀನುಗಾರರ ಮಹಿಳೆಯರು, ನಾವು ಸಾಲ ಮನ್ನಾ ಮಾಡಿದ್ವಿ ಅಂತ ಹೇಳಿದರು. ಎಲ್ಲಿ ಸಾಲ ಮನ್ನಾ ಆಗಿದೆ? 10 ಮಹಿಳೆಯರ ಒಂದೊಂದು ಗುಂಪು, ಅದರಲ್ಲಿ 2 ಮಹಿಳೆಯರದ್ದು ಆಧಾರ್ ಕಾರ್ಡು ಇನ್ನೊಂದು ಲಿಂಕ್ ಆಗದಿದ್ದರೆ ಆ ಉಳಿದ 8 ಜನರಿಗೂ ಕೂಡ ಸಾಲ ಮನ್ನಾ ಮಾಡಿಲ್ಲ ಸರ್ ಬ್ಯಾಂಕಿನವರು. ಅವರ ದುಡ್ಡನ್ನೆಲ್ಲ ಇಟ್ಕೊಂಡು ಅದಕ್ಕೆ ಬಡ್ಡಿ ಹಾಕಿ ಆ ಬಡ್ಡಿಯ ಹಣವನ್ನು ಇವರ ಸಾಲ ಮನ್ನಾದ ಹಣದಿಂದ ಡ್ರಾ ಮಾಡುವ ಕೆಲಸವನ್ನು ಬ್ಯಾಂಕಿನವರು ಮಾಡ್ತಿದ್ದಾರೆ. ಇನ್ನು ಸಾಲ ಮನ್ನಾ ಮಾಡಿ ಆ ಮೀನುಗಾರ ಮಹಿಳೆಯರು ಪಾಪ ಅತ್ಯಂತ ಪ್ರಾಮಾಣಿಕವಾಗಿ ಮರುಪಾವತಿ ಮಾಡ್ತಕ್ಕಂಥ ಒಂದು ವರ್ಗ ನಮ್ಮ ಕರಾವಳಿ ಜಿಲ್ಲೆಯಲ್ಲಿದ್ದರೆ ಅದು ಮೀನುಗಾರ ಮಹಿಳೆಯರು. ಅವರಿಗೆ ಸಾಲ ಮನ್ನಾ ಮಾಡಿದವರು ಇನ್ನು ಮುಂದೆ ಸಾಲ ಇಲ್ಲ ಅಂತ ಮಾಡಿಬಿಟ್ರು. ಪಾಪ ಅವರಿಗೆ ಒಂದು ಕಡೆಯಲ್ಲಿ ಭವಿಷ್ಯದಲ್ಲಿ ಸಾಲ ಮಾಡುವಂಥ ಹಕ್ಕನ್ನು ಕೂಡ ಮೀನುಗಾರ ಮಹಿಳೆಯರು ಕಳ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ. ಈಗ ಪ್ರಧಾನಮಂತ್ರಿ ಮೀನುಗಾರಿಕಾ ಸಂಪದ ಯೋಜನೆ ಅಂತೆ, ಶೂನ್ಯ ಬಡ್ಡಿ ಯೋಜನೆ ಅಂತೆ, ಒಂದೇ ಒಂದು ಮೀನುಗಾರರಿಗೆ ಸಿಕ್ಕಿದೆಯಾ ಯೋಜನೆಯ ಫಲ? ಒಂದೇ ಒಂದು ಮೀನುಗಾರರಿಗೆ
ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಯಾವುದೇ ರಿಯಾಯಿತಿಯ ಫಲ ಸಿಕ್ಕಿದ್ದನ್ನು ತೋರಿಸಿದ್ರೆ ನಾನು ಬೇಷರತ್ ಕ್ಷಮೆಯನ್ನು ಕೇಳಲಿಕ್ಕೆ ನಾನು ಸಜ್ಜಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿ ಪ್ರತಿಯೊಂದು ವರ್ಗದ ಮೀನುಗಾರಿಕೆ ನಡೆಸುವಂಥ ವರ್ಗದ ಜನರು ಕಷ್ಟದಲ್ಲಿರುವಾಗ ನಿನ್ನೆ ಪ್ಯಾಕೇಜ್ ಘೋಷಣೆ ಮಾಡುವಾಗ ಒಂದು ಲೆಕ್ಕದಲ್ಲಿ ಅಭಯ್ ಚಂದ್ರ ಜೈನರು, ನಾನು ಎಲ್ಲ ಮಿಥುನ್ರು ಎಲ್ಲ ಸೋಲಿಕ್ಕೆ ಒಂದು ಲೆಕ್ಕದಲ್ಲಿ ಮೀನುಗಾರರ ಮನಸ್ಸನ್ನು ನಾವು ಕೆಲಸ ಮಾಡಿ ನಮಗೆ ಸೋಲಾದದ್ದು. ಆದರೆ ಮತೀಯ ರೀತಿಯಲ್ಲಿ ಅಥವಾ ಭಾವನಾತ್ಮಕವಾಗಿ ಮೀನುಗಾರರನ್ನು ಬಳಸಿಕೊಂಡು ಭಾರತೀಯ ಜನತಾ ಪಕ್ಷ ಮೀನುಗಾರರ ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ಅಟ್ಲೀಸ್ಟ್ ಅವರಿಗೊಂದು ಪ್ಯಾಕೇಜ್ನಲ್ಲಿ ಅದು ಎಷ್ಟು ಮುಟ್ಟೋದಿಲ್ಲೋ ಅದು ಬೇರೆ ವಿಚಾರ. ನಮ್ಮನ್ನು ಕೂಡ ಕೇಳಿದ್ದಾರೆ, ಮೀನುಗಾರರನ್ನು ಕೂಡ ಕಾಳಜಿ ವಹಿಸಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ಬರುವಂಥದ್ದು ರೀತಿಯಲ್ಲಿ ಒಂದು ಪ್ಯಾಕೇಜ್ನಲ್ಲಿ ಏನಾದರೂ ಘೋಷಣೆ ಮಾಡಬೇಕಾಗಿತ್ತು ಎಂಬತಕ್ಕಂಥ ಒಂದು ಅಭಿಪ್ರಾಯವನ್ನು ಸಲ್ಲಿಸುತ್ತಾ, ಇನ್ನೂ ಕಾಲ ಮಿಂಚಿಲ್ಲ. ನಾನು ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ವಿಶೇಷವಾದ ಪ್ಯಾಕೇಜ್, ವಿಶೇಷವಾಗಿ ಸಾಲ ಮಾಡಿರ್ತಕ್ಕಂಥ ಮೀನುಗಾರರು, ಇವತ್ತು ಸಾಲ ಮಾಡಿದಂಥ ಎಲ್ಲ ವರ್ಗದ ಜನರು ಕಷ್ಟದಲ್ಲಿದ್ದಾರೆ. ಆದರೆ ಸಾಲ ಮಾಡಿರ್ತಕ್ಕಂಥ ಮೀನುಗಾರರು, ಅದು ದೋಣಿಗಳನ್ನು ನಿರ್ಮಾಣ ಮಾಡುವಾಗಿರ್ಬೋದು, ಕೈಗಾರಿಕೆಯ ವಿಚಾರದಲ್ಲಿರ್ಬೋದು, ವ್ಯಾಪಾರಕ್ಕಾಗಿರ್ಬೋದು, ಸಣ್ಣ ಸಣ್ಣ ಸಾಲಗಳಿರ್ಬೋದು, ಅದಕ್ಕೆ ಒಂದು 6 ತಿಂಗಳ ಮಟ್ಟಿಗಾದರೂ ಮುಂದೂಡುವಂಥ, ಅವರ ಕಂತು ಕಟ್ಟುವಂಥದ್ದನ್ನು ಮುಂದೂಡುವ ಮೂಲಕ ಅಥವಾ ಸ್ವಲ್ಪ ಬಡ್ಡಿಯಲ್ಲಿ ಮನ್ನಾ ಮಾಡುವಂಥ ಮೂಲಕ ಮೀನುಗಾರರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದಲೂ, ಪಾಪ ಇನ್ನು ಈಗ ಮೇ ತಿಂಗಳು ಮುಗಿತಾ ಬಂತು, ಸೈಕ್ಲೋನ್ ಬರ್ತದೆ, ಕೋವಿಡ್ ಬರ್ತದೆ, ಲಾಕ್ಡೌನ್ ಆಗುತ್ತೆ, ಪುನಃ ಜೂನ್ ಜುಲೈ ರಜೆ ಆಗುತ್ತೆ. ಇನ್ನು ಬೇರೆ ರಾಜ್ಯಗಳಲ್ಲಿ ನಾನು ಮೀನುಗಾರಿಕಾ ಮಂತ್ರಿಯಾಗಿದ್ದಾಗ ಏಕರೂಪ ಶಾಸನವನ್ನು ಇಡೀ ರಾಷ್ಟ್ರದಲ್ಲಿ ತರಬೇಕು ಅಂತ ಭಾಳ ಪ್ರಯತ್ನ ಪಟ್ಟೆ. ಕೇಂದ್ರದ ಕೃಷಿ ಮಂತ್ರಿಯನ್ನ ಭೇಟಿ ಮಾಡಿ ಇಡೀ ದೇಶದ ಎಲ್ಲ ಮೀನುಗಾರಿಕಾ ಮಂತ್ರಿಗಳ, ಕರಾವಳಿ ಮೀನುಗಾರಿಕಾ ಮಂತ್ರಿಗಳ ಕಾನ್ಫರೆನ್ಸ್ ಮಾಡಿ ಏಕರೂಪ ಶಾಸನ. ಇವತ್ತು ನಮ್ಮ ಕರ್ನಾಟಕದ ಮೀನುಗಾರರು ಒಳಗೆ ಕೂತ್ಕೊಂಡ್ರೆ ಗೋವಾದವರು, ಕೇರಳದವರು ಬಂದು ನಮ್ಮ ಮೀನನ್ನು ತಗೊಂಡು ಹೋಗುವಂಥ ಪರಿಸ್ಥಿತಿ. ಏಕರೂಪ ಶಾಸನ ಇಲ್ಲದಂಥ ಒಂದು ದೇಶ ಇಡೀ ಪ್ರಪಂಚದಲ್ಲಿ ಮೀನುಗಾರಿಕೆಯ ಮಟ್ಟಿಗಿದ್ರೆ ಅದು ಭಾರತ ಮಾತ್ರ. ಇಂತಹ ಸಂದರ್ಭದಲ್ಲಿ ಆ ಏಕರೂಪ ಶಾಸನದ ಒಂದು ಕಾನ್ಫರೆನ್ಸ್ ಮಾಡ್ಲಿಕ್ಕೆ ನಾನು ಹೊರಟಾಗ ನಮ್ಮದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಅದಕ್ಕೆ ಅಡ್ಡಕಾಲ ಹಾಕುವಂಥ ಕೆಲಸ ಆಯಿತು. 5 ವರ್ಷದ ಹಿಂದೆ ನಾನು ಆ ಕಾನ್ಫರೆನ್ಸ್ ಮಾಡ್ತಿದ್ರೆ ಇಂತಹ ಒಂದು ಚಿಂತಾಜನಕ ಪರಿಸ್ಥಿತಿ ನಮ್ಮ ಮೀನುಗಾರರಿಗೆ ಬರ್ತಿರ್ಲಿಲ್ವೋ ಏನೋ ಅಂತಕ್ಕಂಥ ಒಂದು ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ನಾನು ರಾಜ್ಯ ಸರ್ಕಾರವನ್ನು, BJPಯನ್ನು, BJSPಯ ಸಂಸದರುಗಳನ್ನು, ಶಾಸಕರುಗಳನ್ನ, ಮೀನುಗಾರರ ಓಟನ್ನು ಪಡೆದಿರ್ತಕ್ಕಂಥ BJPಯ ಎಲ್ಲ ಜನಪ್ರತಿನಿಧಿಗಳಲ್ಲಿ ಓಟನ್ನು ಪಡೆದು ಮೀನುಗಾರರನ್ನು ಮರೆಯುವ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಮೀನುಗಾರರ ತಾಳ್ಮೆಯ ಪರೀಕ್ಷೆಯನ್ನು ಮಾಡಬೇಡಿ. ಮೀನುಗಾರರನ್ನು ಬರೀ ಓಟಿನ ಬ್ಯಾಂಕಾಗಿ ಅಲ್ಲ, ಆದರೆ ಅವರ ಜೀವನ ಅತ್ಯಂತ ಕಷ್ಟದಾಯಕದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಸ್ವಉದ್ಯೋಗ ಲಕ್ಷಾಂತರ ಮಂದಿಗೆ ಯಾವತ್ತರಲ್ಲಿ ಸಿಗುತ್ತೆ ಹೇಳಿ? ಬೀಡಿ ಉದ್ಯಮ ನಶಿಸಿ ಹೋಗಿದೆ, ಟೈಲ್ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದೆ, ಕ್ಯಾಶಿ ಇಂಡಸ್ಟ್ರೀಸ್ ಆರ್ ನಾಟ್ ಡೂಯಿಂಗ್ ವೆಲ್. ಈಗ ಉಳಿದಂಥದ್ದು ಮೀನುಗಾರಿಕೆ ಮಾತ್ರ, ಲಕ್ಷಾಂತರ ಮಂದಿಗೆ ಉದ್ಯೋಗ ಕೊಡ್ತಕ್ಕಂಥ, ಅದನ್ನು ಕೂಡ ನಾಶ ಮಾಡುವಂಥ ಪರಿಸ್ಥಿತಿ ಬಂದರೆ ನಾಳೆಯ ದಿವಸ ನಮ್ಮ 2 ಜಿಲ್ಲೆಗಳು, 3 ಜಿಲ್ಲೆಗಳು, ಕರಾವಳಿಯ ಜಿಲ್ಲೆಗಳು ಅತ್ಯಂತ ಕಠಿಣದ ಪರಿಸ್ಥಿತಿಯನ್ನು ಭವಿಷ್ಯದಲ್ಲಿ ನೋಡಬೇಕಾಗ್ತದೆ. ಅದು ಆಗುವ ಮೊದಲೇ ಸರ್ಕಾರ ಎಚ್ಚರಗೊಂಡು ನಮ್ಮ ಮೀನುಗಾರರ ಸಹಾಯಕ್ಕೆ ಸರ್ಕಾರ ಧಾವಿಸಿ ಬರಬೇಕು ಎಂಬತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ಕಾಂಗ್ರೆಸ್ ಪಕ್ಷದ ಮೂಲಕ ಸರ್ಕಾರಕ್ಕೆ ಮಾಡಲಿಕ್ಕೆ ಬಯಸ್ತೇನೆ.